hello guys, welcome back to my channel. ಸೊ ನೋಡ್ರಿಪ್ಪ, ನನಗಂತೂ ಇವಾಗ ಫುಲ್ ಬೆಟರ್ ಫೀಲ್ ಆಗತ್ತೈತ್ರಿ. ಯಾಕಪ್ಪ ಅಂತಂದರೆ ಸ್ವಲ್ಪ ಜಾಸ್ತಿನೇ ಆರಾಮ ಅನ್ಸತೈತಿ. ಫುಲ್ ಆರಾಮಾಗೇನ್ರಿ ಇವಾಗ. ಮತ್ತು ಅವತ್ತಿಂದ ಕಾಲೇಜಿಗೆ ಹೋಗೇ ಇಲ್ಲ ರೀ ನಾನು. ಇವತ್ತು ಶುಕ್ರವಾರ ರೀ. ಶುಕ್ರವಾರ ಆರಾಮಿರಲಿಲ್ಲ. ಮತ್ತು ಈ ಶುಕ್ರವಾರ ಫುಲ್ ಆರಾಮ ಆತ್ರಿ. ಮತ್ತು ನೋಡ್ತಿರ್ಬೋದು ರೀ ನೀವಿಲ್ಲೆಲ್ಲ ಪೇಂಟ್ ಅದೆಲ್ಲ ನಡೆಯತ್ತೈತ್ರಿ. ನೀವು ಮಮ್ಮಿಯವ್ರ ವಿಡಿಯೋ ನೋಡಿದಿದ್ರಿ, ನಿಮ್ಗೆ ಗೊತ್ತಿರುತ್ತೆ ಏನಾಗೈತಿ ಅನ್ನೋದೆಲ್ಲ. ಸೊ ಆಮೇಲೆ ಮತ್ತು ಇವತ್ತು ಪಪ್ಪ ಚಿಕನ್ ಮಟನ್ ಎಲ್ಲ ತಂದಿದ್ರಿ. ಸೊ ಮಟನ್ ಬೆಳಗ್ಗೆನ ಮಾಡಿದ್ವಿ ನಾವು. ಮತ್ತು ಸ್ವಲ್ಪ ಚಿಕನ್ ಇತ್ತು, ಅದಕ್ಕೆ ಇವಾಗ ಅದರಿಂದ ಅಪ್ಪ ಮಾಡತ್ತಾರೆ. ನಾನಂತೂ ಹೋಗಿ ಭಾಂಡೆ ತಿಕ್ಕೊಂಡು ಬಂದೆ ರೀ. ಇವತ್ತು ತಿಕ್ಕೇನಿ ನಾನು. ಮಮ್ಮಿ ಬ್ಯಾಡ ಅನ್ನತ್ತಿದ್ರಿ, ಅಂದರೂ ತಿಕ್ಕೇನಿ ನಾನು. ಮಳೆ ಬರತ್ತಿದ್ರಿ ಮತ್ತು ಆರಾಮಿಲ್ದಂಗೆ ಆಗುತ್ತೆ ಅಂತ ಎಲ್ಲ ಹೇಳತ್ತಿದ್ರಿ. ಇನ್ನೊಂದು ತಲೆ ಅಷ್ಟೇ ನೋಸಾತೈತ್ರಿ ನನಗೆ. ಆರಾಮಾಗೈತೆ ಅಂದ ತಕ್ಷಣ ನಾನೇನು ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ರೀ. ಹಾಗಾಗಿ ಮತ್ತು ಮಮ್ಮಿನ ತಗೋ ಅಂತಂದ್ರಿ. ಅದ ತಲೆ ನೋಸಾತೈತ್ರಿ, ಇವಾಗ ತೊಗೊತೀನಿ. ಅದ ಇವಾಗ ಅಕ್ಕಿ ಎಲ್ಲ ಕಬಾಬಿಗೆ ಮಸಾಲೆ ಅದನ್ನೆಲ್ಲ ಮಾಡಲ್ರಿ. ಹಂಗೆ ಇವಾಗ ಸಂಜೆದು ಏನು ರೂಟೀನ್ ಇರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇವಾಗ ಅದನ್ನು ಮಾಡತ್ತಿದ್ದೆ ರೀ. ನೋಡ್ರಿಲ್ಲ ಪೇಂಟ್ ಎಲ್ಲ ಹಚ್ಚತ್ತೀವ್ರಿ ಮನೆಯಾಗೆಲ್ಲ ನಾವಿವಾಗ. ಈ ಸೈಡ್ ಚಿಕನ್ ಗ್ರೇವಿ ರೆಡಿ ಆಗತ್ತೈತ್ರಿ. ಮತ್ತು ಈ ಸೈಡ್ ದಾದಿಮಾಗ ಚಾ ರೆಡಿ ಆಗತ್ತೈತಿ. ಇದೇ ಚಿಕನ್ ಚಿಕನ್ ಕಬಾಬ್ ಮಾಡಕತ್ತಾಗ ಇಲ್ಲ ಐತೆ ನೋಡ್ರಿ. ಮಸಾಲೆ ಎಲ್ಲ ಹಚ್ಚಿಟ್ಟ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ವಿಶ್ವಾಸಂತ್ರಿ ಹಾಕನ್ನು. ಚಿಕನ್ ಒಳಗೆ ಒಂದು ನೀರಿಲ್ದಂಗೆ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಬೆಂಡಾಗಂಗಿಲ್ಲ ಚಿಕನ್. ಮೊದಲು ತೊಳೆದಾಗ ಎಲ್ಲ ನೀರು ಬಸ್ತು ಹೋಗಂಗೆ ಕುದಿಸ್ಕೊಂಡ್ಬೇಕು. ಕುದಿಸ್ಕೊಂಡು ಎಣ್ಣೆ ಒಳಗೆ ಹಾಕಿದ್ವಿ ಅಂದ್ರೆ ಸೂಪರ್ ಆಗುತ್ತೆ. ಇಲ್ಲೇ ಮಸಾಲಿದು ಎಲ್ಲ ರೆಡಿ ಆಗೈತ್ರಿ. ಇವಾಗ ಮಿಕ್ಸಿಗೆ ಹಾಕ್ಬೇಕು. ಏನು ಮಮ್ಮ ಫಸ್ಟ್ ಹುರಿಬೇಕಾ? ಹುರಿಬೇಕು ಮನ್ನ. ಹುರಿದು ಮಾಡ್ಕೊಂಡಿದ್ರೆ ಟೇಸ್ಟ್ ಭಾಳ ಆಗುತ್ತೆ. ಹಾಂ, ಹುರಿದ ಮಿಕ್ಸಿಗೆ ಮಾಡ್ಕೊಳ್ಳೋಣ್ರಿ ಇವಾಗ ಇದನ್ನು. ಒಳಗಂತೂ ಅಡುಗೆ ಆಗತ್ತೈತಿ. ಮತ್ತು ನಾನಿಲ್ಲೇ ಸೇಬು ತಿನ್ನೋದಿದ್ದೆ ರೀ. ಸ್ವಲ್ಪ ಹೊಟ್ಟೆ ಹಸಿದಂಗೆ ಆಗತ್ತೈತ್ರಿ ಅದಕ್ಕೆ. ಇವಾಗ ನೋಡ್ರಿಪ್ಪ ಎಲ್ಲ ಅಡುಗೆ ಅಂತೂ ಆಯ್ತು. ಆಮೇಲೆ ಮತ್ತು ನಾನು ಮತ್ತು ಮಮ್ಮಿ ಸೇರಿ ಇಲ್ಲಿ ರೊಟ್ಟಿ ಮಾಡಿದ್ವಿ ರೀ. ಫುಲ್ಲು ಹೊಗೆಯಾಗಿಬಿಟ್ಟಿತ್ತು. ಮತ್ತು ಇವಾಗ ಮತ್ತು ದಾದಿಗೆ ನೀರಿಟ್ಟರಿ ರೊಟ್ಟಿ ಎಲ್ಲ ಮಾಡೋದಾಯ್ತು. ಮತ್ತು ಇವಾಗ ಅಡುಗೆನೂ ಎಲ್ಲ ಹಂಗೈತ್ರಿ. ಇವಾಗ ಕಬಾಬ್ ಅಷ್ಟೇ ಕರಿಬೇಕು. ಮತ್ತು ನಮ್ಮ ಒಬ್ಬರು ಬಂದಾರ್ರಿ. ಅವರ ಸ್ವಲ್ಪ ಯಾವುದಾದ್ರು ಹೊಟ್ಟೆಗಿಂದೇನು ಅಂತ ಹೇಳ್ರಿಪ್ಪ ಅದನ್ನು ಮಾಡ್ಬೇಕಂತ ಅವರ ಮಾಡತ್ತಾರ್ರಿ ಇವಾಗ ಅದನ್ನು. ಹಾಗೆ ಸೊ ನೋಡ್ರಿಪ್ಪ, ನೀನೆಲ್ಲ ಊಟ ಅದನ್ನೆಲ್ಲ ಮಾಡಿದ್ವಿ. ನಾವು ಸುಸ್ತಾಗಿತ್ತು, ಜಲ್ದಿ ಊಟ ಮಾಡಿ ಮಕ್ಕೊಂಡ್ಬಿಟ್ಟಿದ್ದೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನಿನ್ನಿದ್ದು ಭಾಂಡೆ ಎಲ್ಲ ಇದ್ವಲ್ರಿ, ಅದನ್ನು ತಿಕ್ಕೊಂಡು ಬಂದೆ ನಾನು ಹೋಗಿ. ಮತ್ತು ಇವಾಗ ಒಂದು ಗಂಟೆ ಆತ್ರಿ ಇವಾಗ. ಅದಕ್ಕೆ ಸ್ವಲ್ಪ ತಾಜನಗರಿಗೆ ಹೋಗಿ ಬರ್ಬೇಕಂತ್ರಿ ನಾವು. ಸಾನ್ಯಾಗ ಆರಾಮಿರ್ಲಿಲ್ಲ ರೀ. ಅದ ಸ್ವಲ್ಪ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂಥೇಳಿ ಹೋಗಾತೀವಿ ನಾವು ಇವಾಗ. ನೋಡ್ರಿ ನೆಕ್ಸ್ಟ್ ಭಾಂಡೆ ಇದ್ವು ಅಂತಂದು. ಮತ್ತು ಒಂದು 4 ಅದ್ರೊಳಗೆ ಮಟನ್ ಅದೆಲ್ಲ ಇದ್ವಿ. ಅದನ್ನು ಮಮ್ಮಿ ತಿಕ್ಕೊಂಡು ಬಂದ್ರೆ ಅದು ನನಗೆ ಅದೆಲ್ಲ ಒಂಥರ ಜಿಪಿ ಆದಾಗ ಹಾಕಿದ್ರೆ ಅದಕ್ಕೆ ಮಮ್ಮಿನ ತಿಕ್ಕೊಂಡು ಬರಲಿ ಅಂತಂದು ಅವ್ರಿಗೆ ಬಿಟ್ಟಿದ್ರು. 4 ಇದ್ವು ರೀ. ಅವು ಭಾಳೇನು ಇರಲಿಲ್ಲ. ಇದೊಂದು ಬುಟ್ಟಿ ಮತ್ತು ಅದೊಂದು ಅರ್ಧ ಅಷ್ಟು ಮಮ್ಮಿ ತಿಕ್ಕೊಂಡು ಬಂದಾರ. ಮತ್ತು ಉಳ್ಕಿದೆಲ್ಲ ನಾನು ತಿಕ್ಕೊಂಡು ಬಂದೀನಿ ರೀ. ನಾವಂತೂ ತಾಜ್ನಗರಿಗೆ ಹೋಗಿ ಬಂದೆ. ನಾನು ಮಕ್ಕೊಂಡ್ಬಿಟ್ಟಿದ್ದೆ ರೀ. ಬಂದ ತಕ್ಷಣ ಅಲ್ಲಿ ಊಟ ಮಾಡಿದಿಲ್ಲ. ಅವರೆಲ್ಲರೂ ಬಡೆಮ್ಮಿ ಪುಪ್ಪ ಅವರೆಲ್ಲರೂ ಹೇಳತ್ತಿದ್ರು ಊಟ ಮಾಡಿರಿ ಅಂತಂದು. ಅದು ನಾನು ಊಟ ಮಾಡಲಿಲ್ಲ ರೀ. ನಾನು ಮತ್ತು ಮಮ್ಮಿ ಅಷ್ಟೇ ಹೋಗಿದ್ವಿ ರೀ. ಇಲ್ಲಿ ಪೇಂಟ್ ಅದನ್ನೆಲ್ಲ ಹಚ್ಚತ್ತಿದ್ವಲ್ಲ ರೀ ನಾವು. ಅದಕ್ಕೆ ಅಪ್ಪ ಇಲ್ಲೇ ಇರಲಿ ಅಂತಂದು ನಾನು ಮತ್ತು ಮಮ್ಮಿ ಅಷ್ಟೇ ಹೋಗಿದ್ವಿ. ಮಮ್ಮಿ ಅಲ್ಲೇ ಊಟ ಮಾಡಿದ್ರಿ, ಆದರೆ ನಾನು ಊಟನ ಮಾಡಲಿಲ್ಲ. ಮತ್ತು ಇಲ್ಲಿ ಬಂದು ನೋಡಿದ್ಮೇಲೆ ರೈಸ್ ಮತ್ತು ನಿನ್ನೆ ಚಿಕನ್ ಶೇರ್ವಾ ಗ್ರೇವಿ ಅದೆಲ್ಲ ಇತ್ತು ರೀ. ಅದೇನು ಹೋಗಲಿಲ್ಲ, ಅದಕ್ಕೆ ಊಟ ಮಾಡಿದ್ದಿಲ್ಲ. ಬಂದು ಮಕ್ಕೊಂಡ್ಬಿಟ್ಟಿದ್ದೆ ರೀ ನಾನು. ಫುಲ್ ತಲೆ ಯಾಕದನ್ನ ಇಲ್ಲೆಲ್ಲ ಫುಲ್ ನೋಸಾಕೊಂಡ್ಬಿಟ್ಟಿದ್ರಿ ನನಗೆ. ಅದಕ್ಕೆ ಸ್ವಲ್ಪ ಹೊತ್ತು ಮಕ್ಕೊಳ್ಳೋಣ ನಿನ್ನಿಂದ ರೀ. ನನಗೆ ಮೊನ್ನೆಯಿಂದನೂ ಆ ರೀತಿ ತಲೆ ಫುಲ್ ನೋಸೋದು ಆಗತ್ತಿತ್ತು ರೀ. ಅದಕ್ಕೆ ಸ್ವಲ್ಪ ಹೊತ್ತು ಮಕ್ಕೊಳ್ಳೋಣ ಅಂತ ಮಕ್ಕೊಂಡಿದ್ದೆ ರೀ. ಅದು ಮತ್ತೇನು ಕಡಿಮೆ ಆಗಲಿಲ್ಲ. ಮಮ್ಮಿಗೆ ಹೋಗಿ ಹೇಳ್ತೇನೆ ರೀ. ಮತ್ತು ಪಿತ್ತ ಅದೇನಾದರೂ ಆಗಿತ್ತಪ್ಪ ಅಂತಂದ್ರೆ ತಲೆ ಹಂಗೆ ನೋಸ್ತೈತ್ರಿ. ಅದಕ್ಕೆ ಗುಳ್ಗಿ ಏನಾದರೂ ತೊಗೊತೇನೆ ರೀ ನಾನು, ಅಂದರೆ ಜಲ್ದಿ ಆರಾಮಾಗತ್ತೆ. ನಾನಂತೂ ಅಂದ್ರೆ ಬೆಳಗಿಂದ ಊಟ ಮಾಡಿದ್ದಿಲ್ಲ ರೀ ನಾನು. ಅದಕ್ಕೆ ಸಂಜೆಗೆ ನಾನು ಸ್ವಲ್ಪ ಕಿಚಡಿ ಮಾಡ್ಕೊಂಡಿದ್ದೆ ರೀ. ಟೇಸ್ಟಿ ಆಗಿತ್ತು, ಅದನ್ನು ಊಟ ಮಾಡಿದ್ವಿ ರೀ ನಾವು. ದಾದಾಜಿಗೂ ಆರಾಮಿರಲಿಲ್ಲ, ಅವರು ಅದನ್ನು ಉಂಡ್ರು. ಇವಾಗ ಮತ್ತು ರಾತ್ರಿ ಆತಲ್ರಿ ನಿದ್ದೆ. ನನ್ನೊಂದು ತಲೆ ಫುಲ್ ನೋಸಾತೈತ್ರಿ. ಅದಕ್ಕೆ ಮಮ್ಮಿ ಅದು ಗುಳ್ಗಿ ಕೊಟ್ಟಿದ್ರಿ, ಅದನ್ನು ತೊಗೊಂಡಿದ್ದೆ ನಾನು. ಸ್ವಲ್ಪ ಆರಾಮಾಗೈತ್ರಿ, ಭಾಳ ಏನಿಲ್ಲ. ಕೆಳಕ್ಕೆ ಕುಂತ ಮೇಲೆ ಎದ್ದ ತಕ್ಷಣ ಫುಲ್ ತಲೆ ಎಲ್ಲ ಹಿಡ್ದಂಗೆ ಆಕೈತ್ರಿ. ಮತ್ತು ಅದಕ್ಕೆ ಇವಾಗ ನಾನೆಲ್ಲ ಮುಗಿತಲ್ರಿ. ಮಮ್ಮಿನೂ ಸಂಜೆಗೆ ಭಾಂಡೆ ತಿಕ್ಕೊಂಡು ಬಂದ್ರಿ. ಸ್ವಲ್ಪ ಆಗಿದ್ದು ಭಾಳೇನಿಲ್ಲ. ಮಮ್ಮಿ ನಾನು ತಿಕ್ಕೊಂಡು ಬರ್ತೀನಿ ಅಂತಂದ್ರೆ ಅದು ಅವ್ರು ಹೋಗಿ ತಿಕ್ಕೊಂಡು ಬಂದ್ರಿ. ಇವಾಗ ನಾನು ಮಕ್ಕೊಳಗೆ ಬಂದೀನಿ ರೀ. ಈಗ ನೋಡಿರಿ ಎಲ್ಲ ಹಾಸ್ಕೊಂಡೀನಿ.
ಈ ಬೆಡ್ಶೀಟ್ ರೀ ಆಪ ನನಗೆ ಆವಾಗ ಬೆಳಗ್ಗೆನ ಕಾಮೆಂಟ್ ಒಳಗೆ ಅಂದಿದ್ಲಂತ್ರಿ ಆಕಿ ಇದು ನೀನು ಹಾಸ್ಕೋ ನನಗೆ ಬೇಡ ಅಂತಂದಿದ್ಲು ರೀ. ಅದಕ್ಕೆ ನಾನು ಹಾಸ್ಕೊಂಡೆ ರೀಪ. ಇವಾಗ ರಾತ್ರಿಗೆ ಚಲೋ ಕಾಣಿಸತೈತ್ರಿ ಎಲ್ಲ ಬೆಡ್ಶೀಟ್ ಅಂದ ತಲೆಗಿನ ಮೇಲೆ ಅದೆಲ್ಲ ಹಾಸ್ಕೊಂಡೆ. ಇವಾಗ ಈ ತೆಗಿಯೋದನ್ನ ನಾನು ಹಂಗೆ ಕಾಮಿಡಿ ಒಳಗೆ ಅಂದಿದ್ದೆ ಅಂತ ಅನ್ನತಾಳ್ರಿ. ಅಂದ್ರೆ ನಾನು ಹಾಸ್ಕೊಂಡೆ ಇನ್ನು ಮೇಲಿಂದ ಇದನ್ನು ನಾನು ಹಾಸ್ಕೊತೀನಿ ರೀ. ಇವಾಗ ಮತ್ತೆ ಜಗಳ ತೆಗ್ಯಾದಳ್ರಿಗೆ ಅದು ನಾನು ಹಂಗೆ ಅಂದಿದ್ದೆ ಕಾಮಿಡಿ ಒಳಗೆ ಅಂತಂದೆಲ್ಲ. ನೀ ಏನಂದ್ರನವ ಇವಾಗ ನಾನು ಹಾಸ್ಕೊಂಡೆ ಅಂತಂದೆ ರೀ. ಇವಾಗ ನಾನು ಮಕ್ಕಳೊಳಗೆ ಬಂದೆ ರೀ. ಮತ್ತು ಬೆಳಗ್ಗೆ ಸಿಗೋಣ್ರಿ. ಗುಡ್ ನೈಟ್. ನಾನು ನಿನ್ನೆ ಕಿಚಡಿ ಮಾಡಿದ್ನಂದ್ರೆ ಅದು ಭಾಳ ಟೇಸ್ಟಿ ಆಗಿತ್ತು. ಮತ್ತು ನಾನು ಬೆಳಗಿಂದ ಏನೂ ತಿಂದಿದ್ದಿಲ್ಲ ರೀ. 11:30 ಆಯ್ತು ಇವಾಗ. ಇಲ್ಲ ಪೇಂಟ್ ಹಚ್ಚಾತಿದ್ರೆ ಅದಕ್ಕೆ ಇವಾಗ ಶಕ್ತಿ ಬೇಕಲ್ರಿ. ಅದಕ್ಕೆ ಸ್ವಲ್ಪ ಕಿಚಡಿ ಮಾಡ್ಕೊಳ್ಳೋಣ ಅಂತ ಇವಾಗ ನಾನು ಮಾಡತ್ತೇನೆ ರೀ. ಬರೀ ನಿಮ್ಮ ಜೊತೆ ಅದರ ರೆಸಿಪಿನೂ ಶೇರ್ ಮಾಡ್ತೇನೆ ರೀ. ಇಲ್ಲಿ ಕುಕ್ಕರ್ ತೊಗೊಂಡೇನಿ ರೀ. ಅದ್ರೊಳಗೆ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ. ಮತ್ತು ಇದ್ರೊಳಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ರೀ. ಮತ್ತು ಇದ್ರೊಳಗೆ ನಾನು ಸ್ವಲ್ಪ ಕಸೂರಿ ಮೇಥಿ ಮತ್ತು ಉಳ್ಳಾಗಡ್ಡಿ ಇದೆಲ್ಲ ಚಲೋತ್ನಾಗಿ ಫ್ರೈ ಆಗಲಿ ರೀ. ನಾನು ಇದ್ರೊಳಗೆ ಟಮಾಟಿ ಮತ್ತು ಎಲ್ಲ ಮಸಾಲೆ ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕಿದೆ ರೀ. ಇವಾಗ ಇದ್ರೊಳಗೆ ನಾನು ಇಲ್ಲಿ 10 ನಿಮಿಷದ ಮೊದಲು ತೊಗರಿಬೇಳೆ ಚೆನ್ನಾಗಿ ಬೇಳೆ ಮತ್ತು ಅಕ್ಕಿ ನೆನೆ ಇಟ್ಟಿದ್ದೆ ರೀ. ಮತ್ತು ನೀವು ಯಾವಾಗ ಕಾಳು ಬೇಕು ಅದನ್ನು ಹಾಕ್ಕೋಬೋದು. ಇವಾಗ ಇದನ್ನು ಇದ್ರೊಳಗೆ ಹಾಕೊಂಡ್ರಿ. ಹಾಕೊಂಡು ನೀರು ಹಾಕಿ ಇಟ್ಬಿಡೋಣ್ರಿ. ಒಂದು 7-8 ಸೀಟಿ ಮಾಡಿಸ್ಕೊಳ್ಳೋಣ್ರಿ. ಸೊ ನೋಡ್ರಿಪ್ಪ ಇವತ್ತಂತೂ ಫುಲ್ಲು ಪೇಂಟ್ ಹಚ್ಚೋದಾಗಿತ್ತು ರೀ. ನಾನು ಸ್ವಲ್ಪ ಹೊತ್ತು ಮಾಡಿದೆ. ಫುಲ್ ತಲೆನೂ ಸಕೊಂಡ್ಬಿಟ್ಟಿತ್ತು ರೀ ನನಗೆ. 12:30 ನಾನು ಮಕ್ಕೊಂಡೆ. ಒಂದು ಅರ್ಧ ತಾಸು ಮಕ್ಕೊಂಡೆ ಹೇಳ್ತೇನೆ ಅಂತಂದು 12 ಗಂಟೆಗೆ ಮಕ್ಕೊಂಡೆ ರೀ. ನಾನು 4:30 ಆದ್ರೂ ಎಚ್ಚರನ ಆಗಿಲ್ಲ. ಅಷ್ಟು ತಲೆನೂ ಸಕೊಂಡ್ಬಿಟ್ಟಿತ್ತು. ಮತ್ತು ಮಮ್ಮಿ ಎಬ್ಬಿಸಿದ್ರಿ. ಮತ್ತು ಕಿಚಡಿ ಉಂಡೆ. ಕಿಚಡಿನೂ ಸಖತ್ ಟೇಸ್ಟ್ ಆಗಿತ್ತು ರೀ. ದಾದಾಜಿನೂ ಅದನ್ನು ಉಂಡ್ರಿ. ಅವರು ಊಟ ಮಾಡಿದ್ದಿಲ್ಲ, ಆರಾಮಿರಲಿಲ್ಲ ಅವ್ರಿಗೂ. ಸೊ ಅವರು ಅದನ್ನು ಉಂಡ್ರಿ. ಭಯ್ಯಾನು ಅದನ್ನು ಉಂಡ ಸಕ್ಕತ್ತಾಗೈತೆ ಅಂತಂದಾರಿ. ನೀವು ಒಂದು ಸಲ ಮನೆಯೊಳಗೆ ಟ್ರೈ ಮಾಡಿರಿ. ಮತ್ತು ಇವಾಗ ಜಸ್ಟ್ ನಮ್ಮ ಮನೆ ಕಡೆ ಅಪ್ಸ ಅಂತಂದಳ್ರಿ. ಆಕೆ ಇವಾಗ ನನಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ ಹೋಗಿದ್ಲಿ ರೀ. ಇವತ್ತು 2 ಆಗಸ್ಟ್ ರೀ. ಫ್ರೆಂಡ್ಶಿಪ್ ಡೇ ಐತಿ ಇವತ್ತಂತೂ ಫುಲ್ಲು ಫೋನ್ನೊಳಗೆ ಅದ ರೀ. ಫ್ರೆಂಡ್ಶಿಪ್ ಡೇ ಬಿಡೋದು ನಾನು ಬಿಡೋದು ಅವ್ರು ಬಿಡೋದು ನಾನು ಬಿಡೋದು ಅದಾಗಿತ್ತು. ಸೊ ಮತ್ತು ಇವಾಗ ಮತ್ತೆ ಮಲ್ಕೊಳಕ್ಕೆ ಬಂದೆ ರೀ. ನಾನು ಭಾಳ ತಲೆ ನೋಸೈತಿ ರೀ. ನನಗೂ ಸುಸ್ತದಂಗೆ ಆಗತ್ತೈತಿ. ಅದಕ್ಕೆ ಇವಾಗ ಮತ್ತೊಂದು ಸ್ವಲ್ಪ ಅರ್ಧ ತಾಸು ಮಕ್ಕೊಂತಿದ್ರು ಆರಾಮಾಗ್ತೇನೆ ರೀ. ಇವಾಗ ಜಸ್ಟ್ ಮಮ್ಮಿಯವರ ಸೀರೆ ತೊಗೊಂಡ್ಬರಕಂತ ಹೇಳಿ ಹೋದ್ರಿ ರೀ. ಮತ್ತು ನನಗೆ ಹೊಟ್ಟೆ ಹಸತೈತ್ರಿಪ್ಪ. ಅದಕ್ಕೆ ನಾನು ಬ್ಯಾಗಾಗ 100 ರೂಪಾಯಿ ಕೊಟ್ಟು ಕಳ್ಸೇನಿ ರೀ. ಅಗರೇ ತೊಗೊಂಬ ನನಗೂ ನಿನಗೂ ಅಂತಂದು. ಇಲ್ಲೇ ನಿಂತೇನೆ ರೀ. ಒಂದು 10 ನಿಮಿಷ ಬಿಟ್ಟು ಹೋಗ್ತೇನೆ ನಾನು ಅಂತಂದು. ಇವಾಗಾದ್ರೆ ಹೋಗು ಅಂತಂದು ಸೇಬು ತಿನ್ನಂತೇನೆ ನಾನು ಇವಾಗ. ನೋಡ್ರಲ್ಲ ಒಳಗೆ ಆ ರೀತಿ ಬ್ಲೂ ಟೈಪ್ ಹಚ್ಚಾರಿ ಪಾಪ. ಮತ್ತು ಇಲ್ಲಿ ಯೆಲ್ಲೋ ಟೈಪ್ ಹಚ್ಚಾರಿ. ಮತ್ತು ಒಳಗೆ ನೋಡ್ರಿ ಇಲ್ಲಿ ನೋಡ್ರಿ ಭಯ್ಯ ಹೋಗಿ ಎಗ್ರೇಸ್ ತೊಗೊಂಡು ಬಂದಾರಿ. ಭಾಳ ಐತಿದ್ದ ನೋಡ್ರಿ ಎಷ್ಟು ಐತಿ. ನಾನು ಇದ್ರೊಳಗೆ ಅರ್ಧ ತಿಂತೇನೆ, ಅರ್ಧ ಇಡ್ತೇನೆ ರೀ. ಮಮ್ಮಿ ಇಲ್ಲತ್ತಂದ್ರೆ ಅಪ್ಪ ತಿಂತಾರೆ ಅರ್ಧ. ಇವಾಗಂತೂ ನಾನು ರೈಸು ಉಂಡೆ ರೀ. ಮತ್ತು ಸ್ವಲ್ಪ ಭಾಂಡೆ ಅದಾವ. ಮಮ್ಮಿ ಕಸ ಹೊಡೆದು ಹೋಗ್ಯಾರ ಅನ್ಸುತ್ತೆ ರೀ. ಹೊಡೆದಾರ. ಸೊ ಸ್ವಲ್ಪ ಭಾಂಡೆ ಅದಾವ, ಅದನ್ನು ತಿಕ್ಕೊಂಡು ಬರ್ತೀನಿ ರೀ ಇವಾಗ ಹೋಗಿ. ಮತ್ತು ನಾಳಿಂದ ಕಾಲೇಜಿಗೆ ಹೋಗ್ಬೇಕು ರೀ. ಸನೆಗಿನ್ನ ಆರಾಮಾಗಿಲ್ಲ. ಆಕೆ ಇವಾಗ ಬರಲ್ಲ ರೀ. ನಾನು ಒಬ್ಬಾಕಿನ ಹೋಗ್ಬೇಕು ರೀ ಇವಾಗ ಕಾಲೇಜಿಗೆ. ಅಂದರೆ ಫ್ರೆಂಡ್ಸ್ ಇರ್ತಾರೆ ಅಂದರೂ ಹಂಗೆ ಒಬ್ಬರು ಬೆಸ್ಟ್ ಆದಂಗೆ ಆಗಲ್ಲಲ್ರಿ. ಅದ ಒಂದು ನೋಡೋಣ ರೀ. ಜಲ್ದಿ ಆರಾಮಾಗಲಿ ಅಂತ ಬಿಟ್ಕೊಳತ್ತೀವಿ ರೀ ನಾವು. ಹಾಯ್ ಗಾಯ್ಸ್. ನೋಡ್ರಿ ನಾನೊಂದು ಬೆಳಗ್ಗೆ ಎದ್ದೆ ರೀ. ಫ್ರೆಶ್ ಗಿಶ್ ಎಲ್ಲ ಹಾಕಿ ಡ್ರೆಸ್ ಅದನ್ನೆಲ್ಲ ಉಟ್ಕೊಂಡೇನೆ. ತಲೆ ಒಂದು ಬಾಚ್ಕೋಬೇಕು. ಮತ್ತು ನನಗೆ ಮತ್ತೆ ನೆನಪು ಬಂತು ನನಗೆ ಸಾನಿಯಾ ಬರಲ್ಲ ಇವತ್ತು ಅನ್ನೋದು. ಮತ್ತು ನಮ್ಮ ಫ್ರೆಂಡಿಗೆ ಫೋನ್ ಹಚ್ಚಿ ಹೋಗಬೇಕಾದ್ರೆ ಕರ್ಕೊಂಡು ಹೋಗ ಅಂತಂದ್ಲಿ ರೀ. ಎದಕ್ಕೆ ಬರ್ತೀನಿ ಕೇಳಿದ್ಲಿ ರೀ. ಹಾಗೇನಿಲ್ಲ ಒಬ್ಬಗೆ ಆಗ್ತೀನಲ್ಲ ಅದಕ್ಕೆ ಅಂತಂದೆ ರೀ. ಬರ್ತೀನಿ ತಗೊಂತದ್ಲ ರೀ. ಅದಕ್ಕೆ ಇವಾಗ ಮತ್ತು ನಾಷ್ಟಕ್ಕೆ ನಾನೇನು ಅಷ್ಟೇನು ಹೆವಿ ಏನು ಬೇಡ, ಚಪಾತಿ ಏನು ಬೇಡ ಅಂತಂದು ರೈಸಿಗೆ ಇಟ್ಟೇನಿ ರೀ. ಇವಾಗ ಪುಳಿಯೋಗರೆ ಮಾಡ್ಕೊಂಡು ಹೋಗ್ತೇನೆ ನಾನು ಕಾಲೇಜಿಗೆ. ಗೈಸ್ ನೋಡ್ರಿಪ್ಪ ಬಂದ ತಕ್ಷಣ ಕಾಲೇಜಿಗೆ ಹೋಗಿ ಬಂದೆ. ಬಂದ ತಕ್ಷಣ ಮಕ್ಕೊಂಡ್ಬಿಟ್ಟಿದ್ದೆ. ನಂದು ಫಸ್ಟ್ ತಲೆ ನುಸಾತಿತ್ತು ರೀ ನಂದು. ಮತ್ತು ಕಾಲೇಜ್ ಒಳಗೆ ಲೆಕ್ಚರ್ ಕೇಳಿ ಇನ್ನೊಂದು ಸ್ವಲ್ಪ ನುಸಾಕತ್ತ.
ಮತ್ತು ನಾನು ಟಿಫಿನ್ ಅಲ್ಲೇ ಬಿಟ್ಟು ಬಂದುಬಿಟ್ಟೇನಿ ರೀ. ನನಗೆ ಗೊತ್ತದ ನಾಳೆ ಯಾವ ಟಿಫಿನ್ ಒಳಗೆ ಕಟ್ಕೊಂಡು ಹೋಗ್ಬೇಕಂತ. ಯಾಕಂದರೆ ಟಿಫಿನ ಇಲ್ಲ ರೀ ನಮ್ಮ ಮನ್ಯಾಗ. ಈ ಸಲ ಮಾರ್ಕೆಟಿಗೆ ಹೋದ್ಮೇಲೆ ತೊಗೊಂಡು ಬರ್ಬೇಕು ರೀ. ಒಂದೆರಡು ಮಮ್ಮಿಗೆ ಹೇಳೇ ನೀವು ಅಂತಂದಾರ. ಅದ ಇವಾಗ ತಲೆನೂ ಸಾಕೊಂತಿತ್ತು, ಅದಕ್ಕೆ ಮಕ್ಕೊಂಡ್ಬಿಟ್ಟಿದ್ದೆ. ಮತ್ತು ಇವಾಗ ಟೈಮು ಆದರೆ ನಳನೂ ಬಂದಾವು. ಗೊತ್ತೈತಿ ನಿಮ್ಗೆ, ನಳ ಬಂದ ತಕ್ಷಣ ನಮ್ದು ಎಷ್ಟು ಅಂದ್ರೆ ನೀರು ಬಂದ ತಕ್ಷಣ ಎಷ್ಟು ಕೆಲಸ ಆಗ್ತಾವಂತಂದ. ಕೆಲಸ ಅಂತೂ ಭಾಳ ಅದಾವ ರೀ. ಇವಾಗ ನನ್ನಂತೂ ಬಾಂಡೆನ ರೀ, ಬಾಂಡೆ ಬೆಳಗಿನ ತೋರ್ತಿಕ್ಕೆ ಇಲ್ಲ ರೀ. ನಿನ್ನೆ ರಾತ್ರಿ ಅದಾವ ರೀ. ನಿನ್ನೆ ರಾತ್ರಿಯಿಂದ ಸಂಜೆ ತನಕ ಫುಲ್ ಬಾಂಡೆ ಆಗ್ಯಾವ್ರಿ. ಇವಾಗ ಅದನ್ನ ತಿಕ್ಕೊಂಡು ಬರ್ಬೇಕು ರೀ ಇವಾಗ ಹೋಗಿ. ಮತ್ತು ಇವಾಗ ಬಾಂಡೆ ತಿಕ್ಕೊಂಡು ಬಂದ ಸ್ವಲ್ಪ ಏನು ಓದ್ಕೊಳ್ಳೋದು ಏನೂ ಇಲ್ಲ ರೀ. ಓದ್ಕೊಳ್ಳೋದೇನು ಇಲ್ಲ ರೀ. ಅಂದರೂ ಸ್ವಲ್ಪ ನಾ ಬೆಳಗ್ಗೆ ಓದ್ಕೊತೇನೆ ರೀ, ಅಂದ್ರೆ ಜಲ್ದಿ ತಲೆಗೆ ಹತ್ತತ್ತೆ ರೀ. ಮತ್ತು ಇಲ್ಲೇ ಹಿಂದ್ಗಡೆ ನೀವು ನೋಡ್ಬಹುದು ರೀ ಡ್ರೆಸ್. ಅದು ಭಯ್ಯ ಅಂದ್ರಿ, ಭಯ್ಯ ತೊಗೊಂಡು ಬಂದಾನ. ಅದು ಎಂತ ತೊಗೊಂಡು ಬಂದಾನ ಅದೆಲ್ಲ ಮಮ್ಮಿ ಚಾನಲ್ ಒಳಗೆ ನೀವು ನೋಡ್ಬಹುದು ರೀ. ಮತ್ತು ನನ್ನ ಡ್ರೆಸ್ ಯಾವಾಗ ಅನ್ನೋದೆಲ್ಲ ನಿಮಗೂ ಗೊತ್ತಾಗ್ತಾ ಹೋಗುತ್ತೆ ರೀ ಇವಾಗ ಬರುವಂತಹ ವ್ಲಾಗ್ಸ್ ಒಳಗಡೆ ಎಲ್ಲ. ಸೊ ನೋಡಿರಿ, ಸಪೋರ್ಟ್ ಮಾಡಿರಿ. ಇದಕ್ಕಿಂತ ನೆಕ್ಸ್ಟ್ ಇವಾಗ ಮುಂದೆ ಯಾವ ವ್ಲಾಗ್ಸ್ ಬರ್ತಾವೆ, ಅವು ಎಷ್ಟು ಸ್ಪೆಷಲ್ ಆಗಿರ್ತಾವೆ ಅನ್ನೋದು ನೀವು ನೋಡಿದ್ರೆ ಗೊತ್ತಾಗುತ್ತೆ ರೀ. ಸೊ ಸಬ್ಸ್ಕ್ರೈಬ್ ಮಾಡ್ಕೊರಿ, ಅಂದರೆ ನಿಮ್ಗೆ ನಾನು ಬಿಡುವಂತಹ ವಿಡಿಯೋಸದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದುಬಿಡುತ್ತೆ. ಸೊ ನೀವು ನೋಡಬಹುದು. ಮತ್ತು ನಿಮ್ಗೇನಾದರೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.